ತಕ್ಷಣ ಯಾಕೋ ನನ್ನ ಬಾಲ್ಯದ ನೆನಪಾಗ್ತಾ ಇದೆ. ಇವತ್ತು ಅದು ಯಾಕೆ ಹಾಗನ್ನಿಸ್ತಾ ಇದೆ, ಏನು ವಿಷಯ ಅಂತ ನಾನು ತಿಳ್ಕೊಳ್ಬೇಕು. ನನಗೆ ಅರಿಯದಂತೆ ನಾನು ಇಲ್ಲಿ ಬಂದಿದ್ದೀನಿ. ಎಲ್ಲ ವಿಷಯವನ್ನು ಇವತ್ತು ಕಂಡು ಹಿಡಿಯಲೇಬೇಕು. ಏನು ಮಾಡ್ತಿದ್ಯೋ? ಈ ಸಾವಿನ ಅರಮನೆಯನ್ನು ಹೊಕ್ಕಿದೆ ಅಂದ ಮೇಲೆ ನಿನ್ನದೇನಕ್ಕೆ ಮೆಚ್ಚಬೇಕಾದದ್ದೇ. ನೋಡು, ನಾನು ಈ ಸಾವಿನ ಅರಮನೆಯನ್ನ ನಿನ್ನಂತ ದುಷ್ಟರಿಗೆ ಒಂದು ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತಾನೆ ಸಾವನ್ನ ಗೆದ್ದುಕೊಂಡೆ ಇಲ್ಲಿಗೆ ಬಂದಿರೋದು ಕಣ. ಹುಲಿಯ ಗುಹೆಯಲ್ಲಿ ಜಿಂಕೆಯ ಪ್ರವೇಶ ಅಂದ ಮೇಲೆ ಈ ಹುಲಿ ಜಿಂಕೆಯನ್ನು ಬೇಟೆಯಾಡೇ ಆಡತ್ತೆ. ಸುಮಾ, ಮುಗೀತು ನಿನ್ನ ಜೀವನದ ಪಯಣ. ಏನೋ ಮಾಡ್ತೀಯ ನೀನು? ನೀನಂಥ ರಾಕ್ಷಸಂದ್ರಿಗೆ ಹೇಗೆ ಪಾಠ ಕಲಿಸ್ಬೇಕು ಹಾಗೂ ನಿನ್ನ ವಧೆ ಮಾಡೋಕೆ ಬಂದಿದ್ದಾಳೆ ಈ ಮಹಾಕಾಳಿ. ಈ ವಿರಾಟನಿಗೆ ನಮಕಿ ಹಾಕಿದವರು ಯಾರು ಇಲ್ಲ. ಅದರಲ್ಲೂ ನಿನ್ನಂತ ಒಂಟೆ ಹೆಣ್ಣಿನಿಂದ ನನಗೆ ಧಮಕಿ? ನೋ ನೆವರ್. ಸುಮಾ, ಎಂದು ನಿನ್ನನ್ನು ನಾನು ಸುಮ್ಮನೆ ಹೋಗಲು ಬಿಡೋಣ. ಸುಮಾ, ಬಿಡು ಬಿಡು, ಅದು ನನ್ನಮ್ಮನ ಫೋಟೋ, ಬಿಟ್ಟು ಬಿಡು. ಯಾಕೆ ಸುಮ್ಮನಾದೆ? ಬಾರೋ, ಹತ್ರ ಬಾ. ಓಹೋ, ಈ ಫೋಟೋ ನೋಡಿದ ಕ್ಷಣ ಮುಟ್ಟಬಾರ್ದು ಅಂತ ಅನಿಸ್ತಾ ಇದ್ಯಾ? ಈ ಜಗತ್ತಿನಲ್ಲಿ ಎಲ್ಲ ಹೆಣ್ಮಕ್ಳು ಒಂದೇ ತರ. 9 ತಿಂಗಳ ಹೊಟ್ಟೆಲಿಟ್ಕೊಂಡು ಹೆತ್ತು ಹೊತ್ತು ಸಾಕಿದಂತ ಆ ತಾಯಿ ಕೂಡ ಒಂದು ಹೆಣ್ಣೆ. ನಮ್ಮನ್ನ ಹೊತ್ತು ಸಾಕ್ತಾ ಇರೋ ಈ ಭೂಮಿ ತಾಯಿ ಕೂಡ ಒಂದು ಹೆಣ್ಣೆ. ಹರಿಯೋ ನದಿ ಒಂದು ಹೆಣ್ಣು. ಈ ನಮಗೆಲ್ಲ ಉಸಿರಾಡ್ದ ಗಾಳಿ ಕೊಡ್ತಾ ಇರೋ ಈ ನಿಸರ್ಗ ಮಾತೆ ಕೂಡ ಒಂದು ಹೆಣ್ಣು. ಹೆಣ್ಣು ನಾನು ರೂಪದಲ್ಲಿ ನಮ್ಮನ್ನ ಸಾಕಿ ಸಲಹುತ್ತಾ ಇದ್ದಾಳೆ. ನಿಂಗೆ ಯಾಕೆ ಇಂಥ ದುಷ್ಟ ಬುದ್ಧಿ ಬಂತು ಅಂತ ಅರ್ಥ ಆಗ್ತಾ ಇಲ್ಲ. ನೋಡ್ಲಿಕ್ಕೆ ಒಳ್ಳೆ ಹಾಗೆನೇ ಕಾಣ್ತಾ ಇದೆಯಾ, ಆದ್ರೆ ಇಂಥ ದುಷ್ಟ ಕೃತಿ ಯಾಕೆ ಹೇಗ್ ಮಾಡ್ತಿದ್ಯಾ? ಸುಮಾ, ನನ್ನ ತಾಯಿಯ ಹೆಸರು ಸ್ವಾತಿ, ನನ್ನ ತಂದೆಯ ಹೆಸರು ಸೂರಜ್. ನನ್ನದೊಂದು ಮುದ್ದಾದ ತಂಗಿ, ನಮ್ಮದೊಂದು ಸುಖಿ ಸಂಸಾರ. ಒಂದು ದಿನ ಕರಾಳ ರಾತ್ರಿ ನನ್ನ ತಂದೆಯನ್ನು ಹಿಡಿಯಲು ಆ ಪೊಲೀಸ್ ಅಧಿಕಾರಿ ನಮ್ಮ ಮನೆ ನುಗ್ಗಿದ. ಅಲ್ಲಿಂದ ನಮ್ಮ ತಂದೆಯವರು ಓಡಿ ಹೋದರು. ನನ್ನ ತಂದೆಯ ಹಿಂದೆ ನನ್ನ ತಾಯಿಯ ಹಿಂದೆ ನಾನು, ನನ್ನ ಮುದ್ದು ತಂಗಿ. ಇದೇ ಓಟದಲ್ಲಿ ನನ್ನ ಮುದ್ದು ತಂಗಿ ಕಾಣೆಯಾದಳು. ಹಾಗೂ ಆ ನನ್ನ ತಂದೆಯನ್ನು ಆ ಪೊಲೀಸ್ ಅಧಿಕಾರಿ ರಘುವೀರಪ್ಪ ರಾಕ್ಷಸ ಗುಂಡೇಟಿನಿಂದ ಕೊಂದು ಬಿಟ್ಟ. ಅಂದಿನಿಂದ ಇಂದಿನವರೆಗೂ ನಾನು ಆ ಪೊಲೀಸ್ ಅಧಿಕಾರಿ ರಾಕ್ಷಸನ್ನು ಬೇಟೆಯಾಡಲು ಹುಡುಕಾಡಿದ ಊರಿಲ್ಲ, ನಗರಗಳಿಲ್ಲ. ಕೊನೆಗೂ ಎಲ್ಲ ಊರಿ ಸುತ್ತಿ ಈ ಊರಿಗೆ ಬಂದು ಸೇರಿದೆ. ಹೌದು, ಅದೇ ಕೊನೆಗೂ ಸಿಕ್ಕಿಬಿಟ್ಟಿಯಾ?
ಅರಿಯದೆ ನೀನು ಅಣ್ಣ ಎಷ್ಟು ದಿನ ಅರಿಯದೆ ನೀನು ನಮ್ಮನ್ನು ಬಿಟ್ಟಿದೆ ಬಿಟ್ಟಿದೆ ಎಂದು ನೀನು ದೂರಾದೆಯ ಅಣ್ಣ ಅರಿಯದೆ ನೀನು ದೂರವಾದೆ. ಅಣ್ಣ ನನ್ನಣ್ಣ ನನಗೆ ಗೊತ್ತಿತ್ತು. ಒಂದೇ ಸರಿ ನೋಡ್ದಾಗ್ಲೇ ನನಗಿರೋ ಮನಸ್ಸು ಒಂಥರ ತಳಮಳ ಅಂತ ಅನಿಸ್ತು. ಆದ್ರೆ ನಿನ್ನ ಹುಡುಕೊಂಡು ಮತ್ತೊಮ್ಮೆ ಇಲ್ಲಿ ಮನೆಗೆ ಬಂದಾಗ್ಲೇ ಅರ್ಥ ಆಯ್ತು ನೀನು ನನ್ನ ಅಣ್ಣ ಅಂತ. ನೀನು ನನ್ನ ಅಣ್ಣ ಅಂತ. ಅಣ್ಣ ಅಣ್ಣ ನನ್ನ ಅಣ್ಣ ಸಿಕ್ಬಿಟ್ಟ. ನನ್ನ ಅಣ್ಣ ಸಿಕ್ಬಿಟ್ಟ. ತಂಗಿ, ನನ್ನ ತಂದೆ ತಾಯಿಯ ಸಾವಿಗೆ ಕಾರಣನಾದ ಆ ಕಿರತ ರಘುವೀರನ್ನು ಅವನನ್ನು ಸುಮ್ಮನೆ ಬಿಡೋನಲ್ಲ. ನಮ್ಮ ತಂದೆ ತಾಯಿಯ ಪ್ರಾಣವನ್ನು ಆಹುತಿ ಪಡೆದ ಆ ರಘುವೀರನ್ನು ಕೊಲೆ ಮಾಡಿದಾಗಲೇ ನಮ್ಮ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ. ನಾವೀಗ ಏಟಿಗೆ ಎದುರೇಟು ನೀಡುವ ಕಾಲ ಸರಿಯ ಬಂದಿದೆ. ನಿಜ ಅಣ್ಣ, ಆ ಪಾಪಿಗಳನ್ನ ಆ ದುಷ್ಟರನ್ನ ಸಂಹಾರ ಮಾಡುವ ಸಮಯ ತುಂಬಾ ಹತ್ತಿರ ಇದೆ. ಇನ್ನು ಮುಂದೆ ಶುರುವಾಗುತ್ತೆ ಏಟಿಗೆ ಎದುರೇಟು. ಏಟಿಗೆ ವಿರಾಟ್, ಅಂತೂ ನೀನು ನಂಬಿಕೆಸ್ತ. ನಾವ್ ಅಂದ್ಕೊಂಡಾಗೆ ನೀನು ಹುಲಿ ಕಣೋ. ವಿರಾಟ್, ನನ್ನ ಮಗನಿಗೋಸ್ಕರ ಈ ಹೆಣ್ಣನ್ನು ನಮ್ಮ ಸೀಕ್ರೆಟ್ ಜಾಗದಲ್ಲಿ ತಂದಿದೆಯಲ್ಲ, ತುಂಬಾ ಹೆಮ್ಮೆ. ಮಗ ವಿಷಕಂಠ, ನಿನ್ನ ಸೇಡಿನ ಜ್ವಾಲೆಯನ್ನು ಬಲಾತ್ಕಾರ ರೂಪದಲ್ಲಿ ತೀರಿಸಿಕೋ. ಸುಮಾ ಸುಮಾ ಸುಮಾ, ಅಂದು ನೀನು ನೀಡಿದ ಏಟಿಗೆ ಎದುರೇಟು ನೀಡಲು ಸಜ್ಜಾಗಿ ಬಂದಿದ್ದಾನೆ ಈ ವಿಷಕಂಠ. ರಾಕ್ಷಸರೇ, ನಿಮ್ಮಂಥ ವ್ಯಕ್ತಿಗಳಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ನಾನು ಕೂಡ ಸಜ್ಜಾಗೆ ಇದ್ದೇನೋ. ನಿಮ್ಮ ಏಟಿಗೆ ಹೇಗೆ ಎದುರೇಟ್ ಕೊಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೂಯಿಯ ಕೊಳೆಯೊಳಗೆ ಪೊಲೈಸಿದ ಜಿಂಕೆ ನಮಗೆ ಪ್ರತ್ಯುತ್ತರ ನೀಡಲು ಸಜ್ಜಾಗಿ ಬಂದಿರುವೆಯಾ? ಬಾ, ಒಳ್ಳೆ ಮಾತಿನಿಂದ ಹೇಳ್ತಾನೆ, ನೀನಾಗೆ ಬಂದು ನನ್ನವಳಾಗು. ಇಲ್ಲವಾದರೆ ಬಲಾತ್ಕಾರ ಎಂಬ ಅಸ್ತ್ರ ಪ್ರಯೋಗಿಸಬೇಕಾದೀತು. ಏ ವಿಷಗಂಟ, ಇವಳು ನನ್ನ ತಂಗಿ, ನನ್ನ ಸಹೋದರಿ. ಎಷ್ಟು ಹೊತ್ತು ನೀವು ಆಡಿದ ಮಾತುಗಳನ್ನು ಶಾಂತ ರೀತಿಯಿಂದ ಕೇಳಿಸಿಕೊಂಡೆ. ಇನ್ನು ಮುಂದೆ ನನ್ನ ತಂಗಿಯ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿದರೆ ಎಲ್ಲ ನಾಲ್ಗೆ ಕತ್ತರಿಸಿ ಬಿಡುವೆ. ನನ್ನ ತಂಗಿಯ ಬಗ್ಗೆ ಇನ್ನು ಮುಂದೆ ಕೆಟ್ಟ ದೃಷ್ಟಿಯನ್ನು ನೋಡಿದರೂ ಕೂಡ ನೀವಿಬ್ಬರ ಕಣ್ಣನ್ನು ಕೆತ್ತು ಬಿಡುವೆ. ಉಷಾ, ಒಂದು ಏಕಶ್ಚಿತ ಹೆಣ್ಣಿಗಾಗಿ ನನ್ನ ಮಗನನ್ನೇ ಎದುರಿಸುವಷ್ಟು ಮುಂದುವರಿದೆಯಾ? ವಿರಾಟ್, ಇನ್ನು ಮುಂದೆ ನೋಡು, ನಿನ್ನನ್ನು ಬಿಡುವುದಿಲ್ಲ. ಏ ವಿರಾಟ್, ಆವಿಗೆ ಅಲ್ಲ ವಿಷ ಆದ್ರೆ ಈ ವಿಷಗಂಡನಿಗೆ ಮೈಯಲ್ಲೆಲ್ಲ ವಿಷ ಕಡ. ನಿಮ್ಮ ಬಾಲಿನಲ್ಲಿ ವಿಷದ ಬೀಜ ಬಿತ್ತೆ ಚಿತ್ರ ಚಿತ್ರ ಕಳಿಸದೆ ಹೋದ್ರೆ ಅದು ವಿಷ ಕಂಠನೇ ಅಲ್ಲ. ಕಮಾಂಡರ್, ಈ ಕಾಳಿಂಗನಿಗೆ ಎದುರುತ್ತರ ಕೊಡುವಷ್ಟು ದೊಡ್ಡವನಾದಿಯಾ? ನಿನ್ನನ್ನು ಬಿಡುವುದಿಲ್ಲ ವಿರಾಟ್, ಬಿಡುವುದಿಲ್ಲ.
ಇದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ನಮ್ಮ ಬೇಟೆ ಆ ರಘುವೀರ್, ಮೊದಲು ಆ ರಘುವೀರನ ಬೇಟೆ, ಆಮೇಲೆ ಇವರ ಬೇಟೆ. ತಂಗಿ ಬಾ ಹೋಗೋಣ. ನನಗೆ ಆ ರಘುವೀರನ ಬಗ್ಗೆ ಸವಿಸ್ತರವಾಗಿ ಹೇಳು. ಮುಂದೆ ನೀನು ಏನು ಮಾಡಬೇಕೆಂಬುದು ನಾನು ಸರಿಯಾಗಿ ಹೇಳುತ್ತೇನೆ. ಹಾಗೆ ಆಗ್ಲೇನಾ? ಬಾ ನಮ್ಮ. ಈ ಅವಮಾನ ಮರೆಯಲು ಸಾಧ್ಯವಿಲ್ಲ. ಈ ಕಾಳಿಂಗ ಹೋದಲ್ಲಿ ವಿಜಯದ ಸರಮಾಲೆ ಕೋಡೆಗೆ ಕತ್ತರಿಸಿದೆ. ಆದರೆ ಈ ಅವಮಾನ ನನ್ನ ಜೀವನದಲ್ಲಿ ಕತ್ತಲೆಯನ್ನು ಆವರಿಸಿದೆ. ವಿರಾಟ್ 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 ಬೀಜಕಂಠನೊಂದಿಗೆ ಸ್ನೇಹದೊಂದಿದ್ದರೆ ನೀನು ಕೇಳಿದ್ದನ್ನು ಪಡೆಯುತ್ತಿದ್ದೆ. ಬಟ್ ಈ ವೈರುತ್ಯದ ಪರಿಣಾಮ ನೀನೇ ಅನುಭವಿಸುವೆ. ಅಲ್ಲಿ ಆ ವಿರಾಟ್ನನ್ನು ನಾವು ಹೀಗೆ ಬಿಡಬಾರ್ದು. ನರಳಿ ನರಳಿ ಸಾಯುವಂತೆ ಮಾಡಿ ಅವನು ನರಳಿ ನರಳಿ ಸಾಯುವುದನ್ನು ನೋಡಿ ನಾವು ಆನಂದ ಪಡಿಬೇಕು, ಆನಂದ ಪಡಿಬೇಕು, ಆನಂದ ಪಡಿಬೇಕು. ಈ ಕಾಳಿಂಗನಿಗೆ ಜೀವದಾನ ನೀಡುವುದು ಗೊತ್ತು, ಹಾಗೆ ನರಳಿ ನರಳಿ ಕೊಲ್ಲುವುದು ಗೊತ್ತು. ವಿರಾಟ್ ಬಹಳ ಚತುರ. ಸ್ವಲ್ಪ ದಿವಸ ಅವನ ನಡೆನುಡಿಗಳನ್ನು ನೋಡಿ ನಂತರ ಅವನ ಬೆನ್ನಿಗೆ ಚೂರಿ ಚುಚ್ಚುವ. ಆಯ್ತು ನಡಿ. ಮೊದಲು ಆ ವಿರಾಟ್ನ ನಡೆಯತ್ತ ಗಮನ ಹರಿಸಿ ನಂತರ ಅವನ ಬಾಯಿನಲ್ಲಿ ವಿಷವನ್ನು ಬೆರೆಸಿ ಅವನನ್ನು ಛಿದ್ರಗೊಳಿಸುವೆ. ಸುಮಾ, ನಿನ್ನ ಅಂಗಾಂಗ ಶಿವವನ್ನು ಪಡೆದು ನಿನ್ನನ್ನು ಈ ಸಮಾಜದಲ್ಲಿ ನಾಯಿ ಬೊಟ್ಟಿದ ಮಳೆಗೆ ಮಾಡದೆ ಹೋದ್ರೆ ನಾನು ವೇಷ ಕಂಠನೇ ಅಲ್ಲ. ವಿರಾಟ್ ಬಹಳ ಚತುರ. ಅವನು ಯಾವಾಗಾದರೂ ನಮ್ಮ ಅಡ್ಡ ಮೇಲೆ ತಿರುಗಿ ಬಿಡಬಹುದು. ಅದಕ್ಕಾಗಿ ನಮ್ಮ ಸೀಕ್ರೆಟ್ ಜಾಗದಿಂದ ಡ್ರಗ್ಸ್, ಗನ್, ಗಾಂಜಾ ಎಲ್ಲವನ್ನು ಬೇರೆ ಸ್ಥಳದಲ್ಲಿ ಶಿಫ್ಟ್ ಮಾಡಬೇಕು. ಹೌದು ಹೇಳಿ. ನಾವು ಯಾರ ಮೇಲೆ ವಿಶ್ವಾಸ ಇಡುವುದು ನಮಗೆ ಜೀವಕ್ಕೆ ಆಪತ್ತು. ನಮ್ಮ ಈ ಗುಪ್ತ ಸ್ಥಳದಲ್ಲಿ ನಾವು ಇನ್ನು ಮುಂದೆ ಯಾರಿಗೂ ಆಸ್ಪದ ಕೊಡಬಾರದು.